ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಶಂಕಿತ ಆರೋಪಿಯೊಂದಿಗೆ ನಂಟು, ಬಳ್ಳಾರಿಯಲ್ಲಿ ಓರ್ವನ ಬಂಧನ. ಹೊಸಪೇಟೆಗೆ ಭೇಟಿ ನೀಡಿದ ನಟ ಶ್ರೀಮುರಳಿ, ಅಪ್ಪು ಪುತ್ಥಳಿಗೆ ಮಾಲಾರ್ಪಣೆ, ಮುರಳಿ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹ, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ಯು ಯರಿಸ್ವಾಮಿ. ವಾರ್ತೆಗಳ ವಿವರ. ಕಳೆದ ಮಾರ್ಚ್ 1ರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಪತ್ತೆಗೆ ಶೋಧ ನಡೆಸುತ್ತಿರುವ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಓರ್ವ ಯುವಕನನ್ನ ಬಂಧಿಸಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಕಳೆದ ಮಾರ್ಚ್ 1ರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದು ಹಲವರು ಗಾಯಗೊಂಡಿದ್ದರು. ಅಂದಿನಿಂದಲೇ ಪ್ರಕರಣದ ಪ್ರಮುಖ ಆರೋಪಿಯನ್ನ ಸೆರೆ ಹಿಡಿಯಲು ಎನ್ಐಎ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಿಸಿಬಿ ವಿವಿಧ ಜಿಲ್ಲೆಗಳಿಗೆ ತೆರಳಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದರು. ಕಳೆದ ಬುಧವಾರ ರಾತ್ರೋರಾತ್ರಿ ಬಳ್ಳಾರಿಗೆ ಆಗಮಿಸಿದ್ದ ಎನ್ಐಎ ಅಧಿಕಾರಿಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿನ ಸಿಸಿಟಿವಿ ಪರಿಶೀಲನೆ ನಡೆಸಿ ಬಾಂಬ್ ಬ್ಲಾಸ್ಟ್ ಆರೋಪಿ ಬಳ್ಳಾರಿಯಿಂದ ಬೇರೆಡೆಗೆ ತೆರಳಿದ್ದನ್ನು ಮನಗಂಡಿದ್ದರು. ಇದೇ ವೇಳೆ ಸಿಸಿಟಿವಿಯಲ್ಲಿ ಶಂಕಿತ ಉಗ್ರನೊಂದಿಗೆ ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿ ಶಬ್ಬೀರ್ ಎಂಬಾತನು ಸಂಪರ್ಕ ಹೊಂದಿದ್ದನ್ನು ಎನ್ನಲಾಗಿದ್ದು, ಶಬ್ಬೀರ್ ಶಂಕಿತ ಉಗ್ರನಿಗೆ ಹೈದರಾಬಾದ್ ತೆರಳಲು ಸಹಾಯ ಮಾಡಿದ್ದನಂತೆ. ಅಲ್ಲದೆ ಹೈದರಾಬಾದ್ಗೆ ಹೋದ ಸಮಯದಲ್ಲೂ ಶಂಕಿತ ಉಗ್ರನನ್ನ ಭೇಟಿ ಮಾಡಿದ್ದನೆಂಬ ಅನುಮಾನದೊಂದಿಗೆ ಇಂದು ಮುಂಜಾನೆ 4 ಗಂಟೆ ಸುಮಾರಿಗೆ ಬಳ್ಳಾರಿಗೆ ಆಗಮಿಸಿದ್ದ ಎನ್ಐಎ ತಂಡ ಶಬ್ಬೀರ್ ಎಂಬಾತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆಂದು ಬೆಂಗಳೂರಿಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದು ಬಂದಿದೆ. ಕೊಳಗಲ್ಲು ಗ್ರಾಮದಲ್ಲಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಮರೆಮಾಚಿವೆ. ಶಾಸಕರು, ಸಂಸದರು ಯಾರೂ ಕೂಡ ಗ್ರಾಮಕ್ಕೆ ಭೇಟಿಯೇ ನೀಡಿಲ್ಲ ಎಂದು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ನ ಜಿಲ್ಲಾ ಅಧ್ಯಕ್ಷ ಯು ಯರಿಸ್ವಾಮಿ ಆಗ್ರಹ ವ್ಯಕ್ತಪಡಿಸಿದರು. ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿಯ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ನ ಜಿಲ್ಲಾ ಅಧ್ಯಕ್ಷ ಯು ಯರಿಸ್ವಾಮಿ, ತಾಲೂಕಿನ ಕೊಳಗಲ್ಲು ಗ್ರಾಮದಲ್ಲಿ ಕುಡಿಯುವ ನೀರಿನ ಕೆರೆ ಸೇರಿದಂತೆ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯಗಳು ಇಲ್ಲ. ಸುಮಾರು 250ಕ್ಕೂ ಹೆಚ್ಚು ಬಡ ಕುಟುಂಬಗಳು ನಿವೇಶನ ಮತ್ತು ವಸತಿ ಇಲ್ಲದೆ ಸಂಕಷ್ಟದ ಜೀವನ ನಡೆಸುವಂತಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬರುವ ಶಾಸಕರು, ಸಂಸದರು ಚುನಾವಣೆಯಲ್ಲಿ ಗೆದ್ದ ನಂತರ ಇತ್ತ ಬರುವುದೇ ಇಲ್ಲ ಎಂದರಲ್ಲದೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಆಗ್ರಹ ವ್ಯಕ್ತಪಡಿಸಿದರು. ಕುಡಿಯುವ ನೀರಿನ ಕೆರೆ ಸೇರಿದಂತೆ ಅಲ್ಲಿರುವಂತಹ ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ಶುದ್ಧ ನೀರು ಮತ್ತು ಶೌಚಾಲಯಗಳು ಇಲ್ಲದಿರುವುದು ಮತ್ತು ಕೊಳಗಲ್ಲು ಗ್ರಾಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಬಡ ಕುಟುಂಬಗಳು ನಿವೇಶನ ಮತ್ತು ವಸತಿ ಇಲ್ಲದೆ ಭಾಳಷ್ಟು ವರ್ಷಗಳಿಂದ ಇರಲಿಕ್ಕೆ ಸ್ಥಳ ಇಲ್ಲದೆ ಅಲ್ಲಿರುವಂಥ ಸಣ್ಣ ಪುಟ್ಟ ಶೆಡ್ಗಳಲ್ಲಿ ಮತ್ತು ಬಾಡಿಗೆ ಮನೆಗಳಲ್ಲಿ ಒಂದೇ ಕುಟುಂಬದ 4-5 ಕುಟುಂಬಗಳು ಸಂಕಷ್ಟದಿಂದ ಅನಿವಾರ್ಯವಾಗಿ ವಾಸಿಸುತ್ತಿರುವಂಥದ್ದು ಮತ್ತು ಕೊಳಗಲ್ಲು ಗ್ರಾಮದಲ್ಲಿರುವಂಥ ಎಲ್ಲ ವಾರ್ಡುಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿರುವಂಥ ಸಿಸಿ ರಸ್ತೆ ಇರುವುದು, ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಭಾಳಷ್ಟು ದುಃಖಕರ ಸಂಗತಿ. ಈ ಎಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ಮತ್ತು ಗ್ರಾಮದಲ್ಲಿ ವಿಶೇಷವಾಗಿ ಗ್ರಂಥಾಲಯ ಇಲ್ಲದಿರುವುದು, ಗ್ರಂಥಾಲಯ ಇದ್ದು ಇಲ್ಲದಂಗಾಗಿರುವಂಥದ್ದು ಭಾಳಷ್ಟು ನಿಜಕ್ಕೂ ದುಃಖಕರ ಸಂಗತಿಯಾಗಿದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಹಲವಾರು ಸರಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಸ್ಥಳೀಯ ಶಾಸಕರು ಮತ್ತು ಈ ಭಾಗದ ಸಂಸದರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಭಾಳಷ್ಟು ಸಲ ಹೋರಾಟಗಳ ಮುಖಾಂತರ ನಮ್ಮ ಡಿವೈಎಫ್ ಸಂಘ ನೇತೃತ್ವದಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಇಂತಿಷ್ಟು ಸಮಸ್ಯೆಗಳಿದೆ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ರಿ ಅಂತೇಳಿ ನಾವು ಭಾಳಷ್ಟು ಹೋರಾಟಗಳ ಮುಖಾಂತರ ಹೇಳಿದ್ರು ಕೂಡ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಈ ಭಾಗದ ಸ್ಥಳೀಯ ಶಾಸಕರು ಮತ್ತು ಸಂಸದರು ಇದಕ್ಕೆ ಕಾರಣ. ಯಾಕಂತಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಜನರ ಬಳಿ ಓಟ್ ಕೇಳಲು ಬರ್ತಾರೆ ಹೊರತು ಅದಾದ ನಂತರ ಚುನಾವಣೆ ಆದ ನಂತರ ಸಂಸದರಾಗಿ, ಶಾಸಕರಾಗಿ ಆಯ್ಕೆ ಆದಮೇಲೆ ಗ್ರಾಮಗಳಿಗೆ ಮತ್ತು ಗ್ರಾಮದಲ್ಲಿರುವಂಥ ಜನರ ಮಧ್ಯೆ ಬಂದು ಜನರ ಸಮಸ್ಯೆ ಏನಿದೆ, ಕುಂದುಕೊರತೆಗಳು ಏನಿದೆ ಆಲಿಸುವಂಥ ಕನಿಷ್ಠ ಸೌಜನ್ಯ ಕೂಡ ತೋರದೇ ಇರುವಂಥ ಈ ಭಾಗದ ಶಾಸಕರು ಮತ್ತು ಸಂಸದರಿದ್ದಾರೆ. ಶಾಸಕರು ಬಿ ನಾಗೇಂದ್ರ ಅಂತ ಗ್ರಾಮಾಂತರ ಶಾಸಕರು ಮತ್ತು ಈ ಭಾಗದ ಸಂಸದರು ದೇವೇಂದ್ರಪ್ಪ ಅಂತ. ಇವರು ಗೆದ್ದ ನಂತರ ಗ್ರಾಮಗಳಿಗೆ ಒಂದೇ ಒಂದ್ಸಲ ಕೂಡ ಸಮಸ್ಯೆಗಳು ಏನಿದ್ದಾವೆ, ಕೊರತೆಗಳು ಏನಿದಾವೆ ಅಂತೇಳಿ ಭೇಟಿ ಮಾಡಿ ಜನರ ಸಮಸ್ಯೆ ಆಲಿಸುವಂಥ ಕೆಲಸ ಇವತ್ತಿನವರೆಗೂ ಮಾಡಿಲ್ಲ. ಹಾಗಾಗಿ ಕೊಳಗಲ್ಲು ಗ್ರಾಮದಲ್ಲಿ ಸುಮಾರು 15,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಇತ್ತು.
ಆ ಜನರು ಬಹಳಷ್ಟು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ಮತ್ತು ಕುಡಿಯುವ ನೀರಿನ ಕೆರೆಯಿಂದ ವಂಚಿತರಾಗ್ತಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಕೂಡುವಂಥ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಕೊಳಗಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೆರೆ ನಿರ್ಮಿಸಲಿಕ್ಕಾಗಿ ಅಲ್ಲಿ ಸರ್ವೆ ನಂಬರ್ 557ರಲ್ಲಿ ಸುಮಾರು 290 ಎಕರೆ ಕೆರೆ ಭೂಮಿ ಕುಡಿಯುವ ನೀರಿಗಾಗಿ ಮೀಸಲಿಟ್ಟು ಆ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಿ ಅದ್ರ ವರದಿ ಕೂಡ ಬಂದಿದೆ. ಯಾಕಂದ್ರೆ ಇಲ್ಲಿ ಕೆರೆ ನಿರ್ಮಿಸಲಿಕ್ಕೆ ಅಗತ್ಯ ಇರುವಂತ ಭೂಮಿ ಅಂತೇಳಿ ವರದಿ ಕೂಡ ಬಂದರೂ ಕೂಡ ನಮ್ಮ ಆಳುವಂತ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಈ ಭಾಗದ ಸಂಸದರು ನಿರ್ಲಕ್ಷ್ಯ ತೋರ್ತಾರೆ. ಯಾಕಂತಂದ್ರೆ ಈಗ ಬೇಸಿಗೆ ಕಾಲ ಬಂತಂದ್ರೆ ಅಲ್ಲಿರುವಂತ ಬೋರ್ವೆಲ್ಗಳಲ್ಲಿ ಮಳೆ ಇಲ್ಲದೆ ನೀರು ಬಾರದೆ 3 ದಿನಕ್ಕೊಂದ್ಸರಿ 6 ದಿನಕ್ಕೊಂದ್ಸರಿ ಬಳಸುವ ನೀರು ಪೂರೈಸುವಂತಹ ಪರಿಸ್ಥಿತಿ ನಮ್ಮ ಕಣ್ಮುಂದಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಈ ಭಾಗದ ಅಧಿಕಾರಿಗಳು ಮತ್ತು ಈ ಸ್ಥಳೀಯ ಶಾಸಕರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂಡುವ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರದೆ ಈ ಸಮಸ್ಯೆ ನಿರ್ಲಕ್ಷ್ಯ ತೋರಿದ ಸಂದರ್ಭದಲ್ಲಿ ನಮ್ಮ ಡಿವೈಎಫ್ಐ ಸಂಘಟನೆ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಾವೊಂದು ತೀರ್ಮಾನ ಮಾಡಿದ್ವಿ. ಕೊಳಗಲ್ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಚಲೋ ಅಂತೇಳಿ ಹೋರಾಟವನ್ನು ರೂಪಿಸ್ತೀವಿ ಮತ್ತು ಸ್ಥಳೀಯವಾಗಿ ಅಲ್ಲಿರುವಂತಹ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಕೂಡ ನಾವು ಆರಂಭ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರಿಗೆ ಹೇಳಿ, ಮತ್ತು ಈಗ ತಮ್ಮ ಮಾಧ್ಯಮದ ಮುಖಾಂತರ ಈ ಭಾಗದ ಶಾಸಕರಿಗೂ ಮತ್ತು ಸಂಸದರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ಹೇಳುವಂಥದ್ದು ಇಷ್ಟೇ. ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಈ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ಕುಡಿಯುವ ನೀರಿನ ಕೆರೆಗೆ ಎಲ್ಲ ಅನುಕೂಲ ಇದೆ. ಸುಮಾರು 296 ಎಕರೆ ಕೆರೆ ನಿರ್ಮಿಸಲಿಕ್ಕೆ ಕಾದಿರಿಸಿದ್ರು ಕೂಡ ನಮ್ಮ ಇವರೆಲ್ಲ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅದಕ್ಕೆ ತುಂಗಭದ್ರಾ ಜಲಾಶಯದಿಂದ HFC ಕಾಲುವೆ ಕೂಡ ಆ ಕೆರೆಗೆ ಹಾದು ಹೋಗ್ತಾ ಇದೆ. ಇಷ್ಟೆಲ್ಲ ಸವಲತ್ತಿದ್ರು ಕೂಡ ಕೇವಲ ಅಲ್ಪ ಸ್ವಲ್ಪ ಕೆರೆ ಮಾಡಿ ಹೆಸರಿಗಷ್ಟೇ ಕೆರೆ ಇದೆ ಅನ್ನಂಗೆ ತೋರಿಸಿದ್ದಾರೆ. ಆ ಕೆರೆ ಕೇವಲ ಒಂದು 3-4 ಎಕರೆಯಲ್ಲಿ ಕೆರೆ ನೀರು ಇದೆ. ಈಗ ಬೇಸಿಗೆ ಕಾಲ ಬಂದು ಅದನ್ನು ತುಂಬಿಸ್ಕೊಳ್ಳುವಂತ ಪ್ರಯತ್ನವೂ ಮಾಡಿಲ್ಲ. ಆ ಕೆರೆ ಸ್ವಚ್ಛತೆ ಇಟ್ಕೊಳ್ಳುವಂತ ಪ್ರಯತ್ನವೂ ಮಾಡಿಲ್ಲ. ಆ ಕೆರೆ ನೀರು ಈಗ ಹೋಗಿ ತಾವೆಲ್ಲರೂ ಕೂಡ ನನ್ನ ಹತ್ರ ಫೋಟೋಸ್ ಇದಾವೆ. ಆ ಕೆರೆಯಲ್ಲಿ ಹೋದ್ರೆ ದನ ಕರುಗಳಿದಾವೆ. ಆ ಕೆರೆ ತುಂಬಾ ಎಲ್ಲ ಪಾಚ್ ಹಿಡಿದು ನೀರು ಹಸಲು ಆ ನೀರು ಬಳಸ್ಲಿಕ್ಕೆ ಕೂಡ ಯೋಗ್ಯವಾದಂತ ನೀರು. ಅಂತ ನೀರನ್ನ 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ಕೆಲವೊಂದು ವಾರ್ಡ್ಗಳಿಗೆ ಮಾತ್ರ ಸಪ್ಲೈ ಮಾಡ್ತಾರೆ. ಅದು ಕೇವಲ ಆ ಕೆರೆ ನೀರು ಒಂದು ವಾರ್ಡಿಗೆ ಮಾತ್ರ ಕೂಡ ಸಾಕಾಗ್ತಾ ಇಲ್ಲ. ಅಂತಷ್ಟು ಬಹಳಷ್ಟು ಕೆರೆ ಇದ್ದು ಕೂಡ ಕೇವಲ ಹೆಸರಿಗಷ್ಟೇ ಕೆರೆ ಮಾತ್ರ ನಿರ್ಮಿಸಿದ್ದಾರೆ. ಹೀಗಾಗಿ ಎಲ್ಲ ಸಮಸ್ಯೆ ಇಟ್ಕೊಂಡು ನಮ್ಮ ಡಿವೈಎಫ್ಐ ಸಂಘಟನೆ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ತಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರು ಮತ್ತು ಪತ್ರಿಕೆಯ ಸ್ನೇಹಿತರು ನಾನು ಹೇಳ್ಬಯಸ್ತೀನಿ. ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಮುಖ್ಯವಾಗಿ ನಮಗೆ ನೀರಿನ ವ್ಯವಸ್ಥೆ. ಇನ್ನೂ ಒಂದು ನಮಗೆ ಶಾಲಾ ಸ್ಕೂಲ್ ಮಕ್ಕಳಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಮತ್ತು ಅದೇ ರೀತಿ ಶೌಚಾಲಯಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಮತ್ತು ಹಳ್ಳಿ ವಾರ್ಡ್ಗಳಲ್ಲಿ ದಾರಿ ಒಂದು CC ರೋಡ್ ವ್ಯವಸ್ಥೆ ಇಲ್ಲ. ಆಮೇಲೆ ಕಾಲುವೆ ಎಂಟ್ರೆನ್ಸ್ ಊರ ಮಧ್ಯದಲ್ಲಿ ಒಂದು ಕಾಲುವೆ ಇದೆ. ಕಾಲುವೆಯಲ್ಲಿ ಮಳೆ ಬಂದಾಗ ಸಾಕಷ್ಟು ನೀರು ನುಗ್ಗಿತಾ ಇದೆ. ಆದರೆ ಅದು ಒಂದು ವ್ಯವಸ್ಥೆ ಇಲ್ಲ. ಇನ್ನು ಸಾಕಷ್ಟು ಸಮಸ್ಯೆಗಳು ಹುಡುಕಿದ್ರೆ ಸಾಕಷ್ಟು ಇದಾವೆ ಸರ್. ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರು ಏನಿರಲ್ಲ ಅವರಿಗೆ ಸಾಕಷ್ಟು ಸಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮೂಲಭೂತ ವಸತಿ ಮತ್ತು ವಸತಿ ಸಲುವಾಗಿ ಮತ್ತು ನೀರಿನ ಸಲುವಾಗಿ ಮೊನ್ನೆ ರೀಸೆಂಟಾಗಿ ಅಭಿವೃದ್ಧಿ PDO ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಮನವಿ ಪತ್ರ ಕೊಟ್ಟರು ಅದನ್ನು ಅವರಿಗೆ ಸಂಬಂಧಪಟ್ಟ ಅಧಿಕಾರಿ ಕಳಿಸಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿ ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು. ಪಂಚಾಯತಿಯಲ್ಲಿ ಕೇಳೋದಂದ್ರೆ ನಾವು ನಮಗೆ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಕಳಿಸಿದ್ದೀವಿ. ಅದನ್ನು ಮಾಡ್ಕೊಂತ ಇದ್ದೇವೆ ಸರ್. ಶಾಸಕರಿಗೆ ಅದೇ ರೀತಿ ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಏನಾದರೂ ಶಾಸಕರ ಗಮನದಲ್ಲಿದೆ ಸರ್. ಅವ್ರ ಗಮನದಲ್ಲಿ ಇದೆ ಸರ್. ಮನವಿ ಕೂಡ ಈ ಶಾಸಕರು ಸ್ಥಳಕ್ಕೆ ಬಂದಾಗ ಇದು ಸಮಸ್ಯೆ ಬಹಳಷ್ಟು ವರ್ಷಗಳಿಂದ ಇದೆ. ಯಾಕಂದ್ರೆ ಸುಮಾರು 290 ಎಕರೆ ಕೆರೆ ಇರುವಂತದ್ದು ಅದನ್ನು ಕೇವಲ 4-5 ಎಕರೆ ಮಾತ್ರ ನಿರ್ಮಿಸಿದ್ದಾರೆ. ಹಾಗಾಗಿ ಕೊಳಗಲ್ ಗ್ರಾಮದ ಸಮಸ್ಯೆ ಜನರ ಪರವಾಗಿ ಬಹಳಷ್ಟು ಸರಿ ಮನವಿ ಮಾಡಿದರೆ ನಾವು ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಮತ್ತು ಪ್ರೆಸ್ ಮುಖಾಂತರ ನಾವು ಕೂಡ ಮನವಿ ಮಾಡಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದ್ವಿ. ಬಟ್ ಆ ಸಮಸ್ಯೆ ಏನಿದೆ ಅಂತೇಳಿ ಅಟ್ಲೀಸ್ಟ್ ಅವರು ಗೆದ್ದ ನಂತರ ಗ್ರಾಮಕ್ಕೆ ಭೇಟಿ ಕೊಡಿದ್ರು ಏನು ಸಮಸ್ಯೆ ತಿಳ್ಕೊಂತಾರೆ ಅವರು. ಈಗ ಅಟ್ಲೀಸ್ಟ್ ಸಮಸ್ಯೆಗಳು ಏನಿದೆ ಅಂತ ಗೊತ್ತಾಗಲ್ವೇ ಈಗ ಗೆದ್ದ ನಂತರ ಒಂದ್ಸಲ ಬರ್ಬೇಕಲ್ಲ ಗ್ರಾಮಗಳಿಗೆ. ಗೆದ್ದ ನಂತರ ಆಯ್ತು. ಈಗ ನೋಡ್ರಿ, ಸ್ಥಳೀಯ ಶಾಸಕರು MLA ಆದ್ರು, ಮಿನಿಸ್ಟರ್ ಆದ್ರು, ಗೆದ್ದ ನಂತರ ಒಂದ್ಸರಿ ಕೂಡ ವಿಸಿಟ್ ಮಾಡಿ ಸಮಸ್ಯೆ ಆಲಿಸುವಂತ ಪ್ರಯತ್ನ ಮಾಡಿಲ್ಲ. ಈ ಕೇವಲ MP ಚುನಾವಣೆ ಬರ್ತಾನೋ ಒಂದು ಕಾರಣಕ್ಕೋಸ್ಕರ ಬರ್ತಾರೆ. ಈಗ ಎಲ್ಲರೂ ಬರ್ತಾರೆ. ಹಾಗಾಗಿ ಅದು ಆಗ್ಬಾರ್ದು ಅಂತೇಳಿ ನಾವು ಮುಂಜಾಗ್ರತವಾಗಿ
ತಮ್ಮ ಎಲ್ಲರ ಒಂದು ಮಾಧ್ಯಮದ ಮೂಲಕ ಪ್ರೆಸ್ ಮಾಡಿ ಆನೆಗುಂದಿ ಉತ್ಸವದಲ್ಲಿ ಭಾಗವಹಿಸಲೆಂದು ಆಗಮಿಸಿದ್ದ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಹೊಸಪೇಟೆಗೆ ಭೇಟಿ ನೀಡಿ ಅಪ್ಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಿನ್ನೆ ರಾತ್ರಿ ನಡೆದ ಆನೆಗುಂದಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲೆಂದು ಆಗಮಿಸಿದ್ದ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಹೊಸಪೇಟೆಗೆ ಭೇಟಿ ನೀಡಿದ್ದರಲ್ಲದೆ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿರುವ ಅಪ್ಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ವೇಳೆ ನಟ ಶ್ರೀಮುರಳಿಯನ್ನ ನೋಡಲು ಬಂದ ಅಭಿಮಾನಿಗಳು ನೆಚ್ಚಿನ ನಟನೊಂದಿಗೆ ಸೆಲ್ಫಿ ಪಡೆಯಲು ಮುಗಿಬಿದ್ದಿದ್ದರು. ಬಹಳ ದಿನದ ಹಿಂದೆಯೇ ಇಲ್ಲಿಗೆ ಬರಬೇಕು ಎಂದುಕೊಂಡಿದ್ದೆ, ಆದರೆ ಬರಲಾಗಲಿಲ್ಲ. ಈಗ ಅಪ್ಪುನೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾನೆ ಎಂದು ಹೇಳಿದರು. ಈ ವೇಳೆ ಪೊಲೀಸರು ಅಭಿಮಾನಿಗಳನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟರು. ಇದೇ ತಿಂಗಳಲ್ಲಿ ನಡೆಯಲಿರುವ ಶ್ರೀ ದೊಡ್ಡಬಸವೇಶ್ವರ ರಥೋತ್ಸವದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗದಂತೆ ಸಕಲ ಸಿದ್ಧತೆ ಮಾಡಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುರುಗೋಡು ಪಟ್ಟಣದಲ್ಲಿ ಮಾರ್ಚ್ 25ರಂದು ನಡೆಯಲಿರುವ ದೊಡ್ಡಬಸವೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದೊಂದಿಗೆ ಎಲ್ಲರೂ ಸಹಕರಿಸಬೇಕು. ರಥೋತ್ಸವದಲ್ಲಿ ಹೆಚ್ಚು ಭಕ್ತರು ಸೇರುವ ನಿರೀಕ್ಷೆ ಇದೆ. ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಬೇಕು. ಕುಡಿಯುವ ನೀರು ಸಮಸ್ಯೆ ಆಗದಂತೆ ಎಚ್ಚರ ವಹಿಸಬೇಕು ಎಂದರಲ್ಲದೆ ಜಾತ್ರಾ ಮಹೋತ್ಸವದ ದಿನದಂದೇ SSLC ಪರೀಕ್ಷೆ ನಡೆಯಲಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಪರೀಕ್ಷೆ ಬರೆಯಲು ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದನ್ನ ತಮ್ಮ ಆಡಳಿತ ಅಧಿಕಾರಿ ಜೊತೆಗೆ ಮಾನ್ಯ ಶಾಸಕರ ಜೊತೆ ಮಾತಾಡಿಕೊಂಡು ದಯವಿಟ್ಟು ಫೈನಲೈಸ್ ಮಾಡ್ತೀವಿ. ಮುಂಚಿತವಾಗಿ ಮಾತಾಡಬೇಕು, ಮುಂಚಿತವಾಗಿ ಫೈನಲೈಸ್ ಮಾಡಿರಬೇಕು. ಎಂಡ್ ಮೂಮೆಂಟ್ ಇದು ಬರಲಿಲ್ಲ, ಅದು ಸಿಗಲಿಲ್ಲ ಅಂತಲ್ಲ, ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಇದು ಅಷ್ಟೇ ಸರ್.
ಅದು ಉಸ್ತುವಾರಿ ನಿರ್ವಹಣೆ ಸಮಿತಿ ಪ್ರಾಜೆಕ್ಟ್ ಡೈರೆಕ್ಟರ್ DUDC ಬಳ್ಳಾರಿ ಅಧ್ಯಕ್ಷರು, ಕಾರ್ಮಿಕ ಅಧಿಕಾರಿಗಳು DUDC ಬಳ್ಳಾರಿ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಬಳ್ಳಾರಿ, ತಾಲೂಕು ಆರೋಗ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಬಳ್ಳಾರಿ, ಹೆಲ್ತ್ ಇನ್ಸ್ಪೆಕ್ಟರ್ ಆರೋಗ್ಯ ಇಲಾಖೆ ಕುರುಗೋಡು, ಮುಖ್ಯ ಅಧಿಕಾರಿಗಳು ಪುರಸಭೆ ಕುರುಗೋಡು, CDPO ಬಳ್ಳಾರಿ. ಸೌಲಭ್ಯದಿಂದ ಯಾರು ಬಂದಿದ್ದೀರಿ ಇವತ್ತು? ಹೇಳಿ ಅಮ್ಮ, ನೀವು 1 ವರ್ಷ ಇದ್ದೀರಿ, ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರಿ? ಬಾಡಿಗೆ ನೀರಿನ ಬಾಡಿಗೆಯಲ್ಲಿ ಅಂತ ಬೋರ್ವೆಲ್ ಸಪ್ಲೈ ಮಾಡ್ತೀವಿ WTP ಇಂದ. ಈ ವರ್ಷ ಕುಡಿಯೋ ನೀರಿನ ಸಮಸ್ಯೆ ನೀವೇನಾದ್ರೂ ಖಾಸಗಿ ಬೋರ್ವೆಲ್ ಅನ್ನ ಹೈರ್ ಮಾಡಬಹುದಾ? ಮೈಕ್ ವರ್ಷ ಕುಡಿ ನೀರು ಒಂದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದ್ದರಿಂದ ನೀವು ಆದಷ್ಟು ಹ್ಯಾಕ್ ಮಾಡಿಕೊಂಡು ಆ ಖಾಸಗಿ ಬೋರ್ವೆಲ್ ಇಂದ ಸಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಟೆಸ್ಟ್ ಮಾಡಿಸಿ. ಈಗಲೇ ಟೆಸ್ಟ್ ಮಾಡಿ ಟೈಮ್ ಇದೆ, DHOಗೆ ಹೇಳಿರ್ತೇನೆ. ನೀವು 4-5 ಸೋರ್ಸ್ಗಳನ್ನ ಐಡೆಂಟಿಫೈ ಮಾಡಬೇಕು, ಅದನ್ನ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಬಂದ ನಂತರ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಆದಷ್ಟು ಏನು ನಮ್ದು IR ಇದೆ ಅದು ಜಾಸ್ತಿ ಖಾಲಿ ಮಾಡಕ್ಕೆ ಹೋಗ್ಬೇಡಿ. ಖಾಸಗಿ ಬೋರ್ವೆಲ್ ಮತ್ತು ಇದನ್ನ ಹೈರ್ ಮಾಡ್ಕೊಂಡು ಅದನ್ನ ಕೊಡಿ. ಬೇಕಿದ್ರೆ ಅದನ್ನ ನಾವು ನಮ್ಮ SDRF ಅಲ್ಲಿ ಅದನ್ನ ಕನ್ಸಿಡರ್ ಮಾಡ್ತೀವಿ. ಖಾಸಗಿ ಬೋರ್ವೆಲ್ ಐಡೆಂಟಿಫೈ ಮಾಡಿ, ನಿಮ್ಮ ಹತ್ರ ಸೋರ್ಸ್ ಇರುತ್ತೆ, ಇಲ್ಲೇ ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಅದನ್ನ ನೀವು ಐಡೆಂಟಿಫೈ ಮಾಡಿ ಬಾಡಿಗೆ ಬೆಲೆ ತಗೊಂಡು ಅದರಿಂದನೇ ಸಪ್ಲೈ ಮಾಡಿ. ಒಂದು ವೇಳೆ ಆಗಲಿಲ್ಲ, ಪೋರ್ಟೇಬಲ್ ವಾಟರ್ ಸಿಗಲಿಲ್ಲ ಅಂದ್ರೆ ಅಂಥ ಸಂದರ್ಭದಲ್ಲಿ ಅಷ್ಟೇ ತಾವು IRಗಳನ್ನ ಯೂಸ್ ಮಾಡ್ತಾರೆ. ಆಮೇಲೆ ಈ ವರ್ಷ ಭಕ್ತಾದಿಗಳಿಗೆ ಈ ರೀತಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಹಾಗಾಗಿ ರೀತಿಯಲ್ಲಿ ಅದನ್ನ ಬಳಸ್ಕೋಬೇಕು ಅಂತ ಕೇಳಬೇಕು, ರಿಕ್ವೆಸ್ಟ್ ಮಾಡ್ತಾರೆ. ಸರ್ ಹೊರಗಡೆ ವ್ಯವಸ್ಥೆ ಇದೆ ಸರ್, ಇಲ್ಲಿ ಹೊರಗಡೆ ಸರ್ ಇನ್ನು ಶೌಚಾಲಯ ಸಿದ್ಧಾಡ ಸರ್, ಶೌಚಾಲಯ ಇದೆ ಸರ್, ಮಾಡಿಸಿ ಸರ್, ಆಗಿದೆ ಸರ್ 5 ಇದೆ ಸರ್. ಜೊತೆಗೆ ಈಗ ಒಂದು ಕುಡಿಯೋ ನೀರಿಗೆ ಬೇಕಾಗುತ್ತೆ ಮತ್ತು ಈ ತರ ಕೆಲಸಕ್ಕಿಲ್ಲ, ಸ್ನಾನ ಇರಬಹುದು ಅಥವಾ ಕೈ ತೊಳಿಲಿಕ್ಕೆ ಅಂತ ನೀವು ಬೇರೆ ಬೋರ್ವೆಲ್ ಅನ್ನ ಕುಡಿಯೋ ನೀರಿಗೆ ಬೇಕಿದ್ರೆ ಏನಾಗಲಿಲ್ಲ ಅಂದ್ರೆ IR ಇಂದ ಯೂಸ್ ಮಾಡಿ. ಬಟ್ ಬೇರೆ ಪರ್ಪಸ್ಗೆ ಇರ್ತಕ್ಕಂಥ ನೀರುಗಳನ್ನ ಕಡ್ಡಾಯವಾಗಿ ನೀವು ಬೋರ್ವೆಲ್ ಇಂದಲೇ ಬಳಸ್ಕೋಬೇಕು. ಓಕೆ, ನಿಮ್ಗೆ ನಿಮ್ಮ ನೀರನ್ನ ಏನು ಕುಡಿಯೋ ನೀರಿದೆ ಸಂಗ್ರಹಣ ಮಾಡಿದ್ರಿ ಅದನ್ನ ಮುಂದೆ ಬೇಕಾಗ್ಬೋದು. ಭಕ್ತಾದಿಗಳಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಜೊತೆಗೆ ಮುಂದೆ ನಿಮಗೆ ಯಾವುದೇ ರೀತಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು. ಅದನ್ನು ನೋಡಿಕೊಂಡು ಆಡಳಿತಾಧಿಕಾರಿ ಜೊತೆ ಚರ್ಚೆ ಮಾಡಿ ಫೈನಲೈಸ್ ಮಾಡಿಕೊಂಡು ಹಂಗೆ ಮಾಡಿ. ಕೊಡ್ತೀನಿ ಮತ್ತೆ ನಾನು ಸಫಿಷಿಯೆಂಟ್ ಆಗಿದೆ ಸರ್. ಈ ಹೆಚ್ಚುವರಿಯಾಗಿ ನಾವು 5 ಟ್ರಾನ್ಸ್ಫಾರ್ಮರ್ಸ್ನ ಇಲ್ಲಿ ಸ್ಟಾಕ್ ಇಟ್ಕೊಂತೀವಿ ಸರ್, ಅಂದ್ರೆ ಬಫರ್ ಸ್ಟಾಕ್ ಸರ್. ಎಕ್ಸಿಸ್ಟಿಂಗ್ ಲೋಡ್ ಏನಿದೆ ನಮಗೆ ಎಲ್ಲಿ ಕಾನ್ಸಂಟ್ರೇಟ್ ಲೋಡ್ ಇದೆ, ಎಲ್ಲಿ ನಮ್ಗೆ ತೊಂದರೆ ಆಗ್ಬೋದು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಬಫರ್ ಸ್ಟಾಕ್ ಇಟ್ಕೊಂತೀವಿ ಸರ್. 5 ಟ್ರಾನ್ಸ್ಫಾರ್ಮರ್ನ ನಾವು ಎಕ್ಸ್ಟ್ರಾ ಸ್ಟಾಕ್ ಇಟ್ಕೊಂತೀವಿ ಸರ್. ಜೊತೆಗೆ ನಾವು ಏನು ಜನರಲ್ ಮೇಂಟೆನೆನ್ಸ್ ಒಂದು 4 days ಬಿಫೋರ್ ಒಂದು ಕ್ರಾಸ್ ಚೆಕ್ ಮಾಡಿಬಿಟ್ಟು ಕಂಪ್ಲೀಟ್ ಲೈನ್ಸ್ನ ಕನ್ಫರ್ಮ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೀವಿ ಸರ್. ಆಗಿಲ್ಲ ಸರ್, ಇಲ್ಲ ಸರ್. ಇಲ್ಲ ಸರ್, ಇಲ್ಲೇ ಹೊಟ್ಟೆ ಕೇಳಿ ಇದೆ ಪಕ್ಕದಲ್ಲಿ. ಎಸ್ ಸರ್, ಅವರು ಸ್ಟೇಷನ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಮತ್ತೆ ತೇರ್ಬೀದಿ ಕೂಡ ಎಲ್ಲ ಕ್ಲಿಯರ್ ಇದೆ ಸರ್. ಎಸ್ ಸರ್. ಗುಡಿ ಸುತ್ತ ವಾಹನಗಳು ಯಾವ ನಿಂದ್ರಕ್ಕೆ ಜಾಗವೇ ಇಲ್ಲ ಸರ್. ಅಂಗಡಿಗಳು ಅವೆಲ್ಲ ಬೈಕ್ ಮತ್ತು ಸುತ್ತ ಗಾಡಿಗಳು ಮತ್ತು ಭಕ್ತರಿಗೆ ವ್ಯವಸ್ಥೆ ಆಗ್ತದೆ ಸರ್. ಇವರೇನು ಸರಿಗೈತೆ ಸರ್, ಎಲ್ಲೈತೆ ಯಾರನ್ನು ಬಂದು ನೋಡಿದ ಸರಿಗಿರಾಕ ಗುಡಿ ಅವಸ್ಥೆ ಸರ್. ಕುಡಿಯೋಕ್ಕೆ ಜಾಗವೇ ಇಲ್ಲ ಸರ್. ಗಿಡದಲ್ಲಿ ಯಾರು ನಾವು ಅದಕ್ಕೆ ಡೆಡಿಕೇಟೆಡ್ ಟೀಮ್ನ ರೆಡಿ ಮಾಡ್ತೀವಿ ಸರ್. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಇಮಿಡಿಯೇಟ್ಲಿ ವಿತ್ ಲೆಸ್ ಟೈಮಲ್ಲೇ ಅದನ್ನು ಕ್ಲಿಯರ್ ಮಾಡ್ಕೊಡ್ತಾರೆ. ಎಸ್ ಯಾವ ಅಡ್ಡ ಇಲ್ಲ ಸರ್, ಕ್ಲಿಯರ್ ಯಾವ ಇಲ್ಲ ಸದ್ಯ
ಎಸ್ ಸರ್. ಸರಿ ಸರಿ ಸರ್. ಜಾತ್ರೆಯ ಪ್ರಯುಕ್ತ ಭಕ್ತರು ಯಾವುದೇ ತೊಂದರೆ ಆಗುತ್ತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲು ಉತ್ತರ ಪ್ರದೇಶ ಬಳ್ಳಾರಿಯಲ್ಲಿ ತಿಳಿಸಲಾಯಿತು. ಸಭೆಯಲ್ಲಿ ಸಂತೋಷ ಪ್ರಮಾಣ ಇವರು 4 ದೇವರ ಸೂಕ್ತವಾದ ಪೊಲೀಸ್ ನಿಲ್ಲಿಸಿಕೊಂಡು ಬಂದೋಬಸ್ತ್ ವ್ಯವಸ್ಥೆ ಮಾಡುವುದು. ದೇವಸ್ಥಾನದ ಭಕ್ತರಿಗೆ ಕ್ಯೂಲೈನ್ ನಿಯಂತ್ರಣ ಮಾಡಲು ಅಗತ್ಯ ಕ್ರಮ ಜರುಗಿಸಲು ಭಕ್ತರನ್ನು ಸರಾಗ ಒಳ ಪ್ರವೇಶ ಮಾಡುವುದು ಮತ್ತು ಹೊರಗಡೆ ಕಳಿಸುವ ವ್ಯವಸ್ಥೆ ಮಾಡುವುದು. ದೇವಸ್ಥಾನ ಪ್ರಕಾರ ಸಾಕಷ್ಟು ಸಿಬ್ಬಂದಿಯನ್ನು ಮಹಿಳಾ ಪೇದೆಗಳೊಂದಿಗೆ ನಿಯೋಜಿಸಿ ಜನದಟ್ಟಿ ನಿಯಂತ್ರಣ ಮಾಡುವುದು. ರಥ ಎಳೆಯುವಾಗ ರಥದಲ್ಲಿ ಸುಮಾರು 50 ದೂರದಲ್ಲಿ ಭಕ್ತರು ಇರುವಂತೆ ನೋಡಿಕೊಳ್ಳುವುದು. ಭದ್ರತಾ ದೃಷ್ಟಿಯಿಂದ ಹೈ ರೆಸಲ್ಯೂಷನ್ ಸಿಸಿ ಕ್ಯಾಮೆರಾವನ್ನು ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕನಿಷ್ಠ 4 ಕ್ಯಾಮೆರಾ ಜಾತ್ರಾ ಅವಧಿ ಅಳವಡಿಸಲು ಅಗತ್ಯ ಕ್ರಮ ಜರುಗಿಸುವುದು. ವಿಶೇಷ ತಹಸೀಲ್ದಾರ್, ಆಡಳಿತಾಧಿಕಾರಿಗಳು ಹಾಗೂ ಸರ್ಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಜಂಟಿ ಪರಿಶೀಲನೆ ಮಾಡಿ ಜಾತ್ರಾ ಪ್ರದೇಶದಲ್ಲಿ ಹಾಕುವ ವಿವಿಧ ಅಂಗಡಿಗಳ ಸ್ಥಳವನ್ನು ನಿಗದಿಪಡಿಸಲು ಮತ್ತು ದೇವಸ್ಥಾನ ಒಳಭಾಗದ ಸೆಕ್ಯೂರಿಟಿಯ ಬಗ್ಗೆ ಪರಿಶೀಲನೆ ಕಾರ್ಯ ಮಾಡಿ ಸೂಕ್ತ ರೀತಿಯಲ್ಲಿ ನಿರ್ವಹಿಸಲು ಸೂಚಿಸಲಾಯಿತು. ದೇವಸ್ಥಾನ ಒಳಭಾಗದಲ್ಲಿ ಒಂದು ಕೊಂಡ ವ್ಯವಸ್ಥೆ ಮಾಡಿ ಧ್ವನಿವರ್ಧಕ ಮೂಲಕ ಕಾಣೆಯ ಮಕ್ಕಳ ಬಗ್ಗೆ ತಿಳುವಳಿಕೆ ಮತ್ತು ಇತ್ಯಾದಿ ಬಗ್ಗೆ ಪ್ರಚಾರಪಡಿಸುವುದು. ರಥೋತ್ಸವ ಸಂದರ್ಭದಲ್ಲಿ ಜರುಗುವ ಐತಿಕ ಘಟನೆಗೆ ಮುಂಜಾಗ್ರತಾ ಕ್ರಮ ಮಸ್ತುಘಟ್ಟ, ಕೆರೆಕೆರೆ, ಸೋಮಲಾಪುರ ಮತ್ತು ಪ್ರಮುಖ ಮುಖಂಡರನ್ನು ಒಳಗೊಂಡ ಸಭೆ ಯೋಜನೆ ಮಾಡಲು ಮತ್ತು ಸಮನ್ವಯ ಮತ್ತು ಸಾಮರಸ್ಯ ಸಾರಲು ಎಲ್ಲ ಅಗತ್ಯ ಕ್ರಮ ಜರುಗಿಸಲು ತಿಳಿಸಲಾಯಿತು. ಎದುರು ಬಸವನ ಹತ್ತಿರ ಯಾವುದೇ ವಾಹನ ನಿಲ್ಲಿಸದಂತೆ ಅಗತ್ಯ ಕ್ರಮ ವಹಿಸಲು ಸರ್ಕಾರಿ ಇನ್ಸ್ಪೆಕ್ಟರ್ ಪೊಲೀಸ್ ತಿಳಿಸಲಾಯಿತು. ಗಿಣಿಕಲ್ ಟಾಕೀಸ್ ಹತ್ತಿರದಲ್ಲಿ ಮುಷ್ಟಿಗಟ್ಟೆ ರಸ್ತೆಯ ಕಡೆ, ಕಂಪ್ನಿ ರಸ್ತೆಯ ಕಡೆ, ಬಳ್ಳಾರಿ ರಸ್ತೆ, ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಮತ್ತು ಬಾದಾಮಿ ರಸ್ತೆ ಕಡೆ ವಲಯ ಪೊಲೀಸ್ ನಿರೀಕ್ಷಕರು ಸೂಚಿಸುವ ಸ್ಥಳದಲ್ಲಿ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಲು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತಿ ತುಳುವಳಿಯವರಿಗೆ ತಿಳಿಸಲಾಯಿತು. ರಥ ಸುತ್ತ ಅಡ್ಡದ ಬ್ಯಾರಿಕೇಡ್ ಮಾಡುವುದು, ದೇವರಿಗೆ ಅಡ್ಡವನ್ನು ಅನುಗುಣವಾಗಿ ಉದ್ದವಾಗಿಸಿಕೊಳ್ಳುವುದು. ರಥ ಸಂಖ್ಯೆ ಹಾಕುವವರಿಗೆ ರಥದಲ್ಲಿ ಏರುವವರ ಸಂಖ್ಯೆ ನಿಗದಿಗೊಳಿಸಿ ಅವರಿಗೆ ಗುರುತಿನ ಚೀಟಿ ನೀಡುವುದು. ಎದುರು ಬಸವನ ಹತ್ತಿರ ದೇವಸ್ಥಾನ ಹಿಂದಿನ ಸರ್ಕಲ್, ಕೆಂಟೇಗೌಡ ಮತ್ತು ಬಾಲನಾಟ್ಯ ಹತ್ತಿರ ಸಿಸಿ ಕ್ಯಾಮೆರಾ ಅಳವಡಿಸುವುದು. ಸ್ಪೆಷಲ್ ಗಾಡಿ ಸುತ್ತ ಸ್ಟೂಡೆಂಟ್ಸ್ನ ಅಲೋ ಮಾಡ್ರಿ ಅಂತ ಹೇಳಿ ಸರ್. ಈ ಸರಿ 25th ಇಂದ SLC ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಸರ್, ಅದಕ್ಕೂ ತೊಂದರೆ ಆಗಬಾರ್ದು ಸರ್. ಬಸ್ 4 ಹಾಕೊಂಡು 5 ಸಾವಿರ ಒಂದೊಂದೇ ಸಾವಿರ 5 ಬಿಟ್ಟರೆ ಓಪನ್ ಪಬ್ಲಿಕ್ ತೊಂದರೆ ಆಗಲ್ಲ. ಬಸ್ಗಳು ಹಾಕೊಂಡು ಅವ್ರ ಡಿಫ್ರೆನ್ಸ್ ಮೇಲೆ ಬಿಟ್ಟರೆ ಪಬ್ಲಿಕ್ ಏನು ಮಾಡ್ತೀವಿ ಸರ್. ಡೈಲಿ ನೋಡ್ತಾ ಇದ್ದೀವಿ ನಾವು ನೋಡಿದ್ದೆ 6:30ರಿಂದ 8 ಗಂಟೆ ತನಕ ಯಾವ ಬಸ್ ಬರಕಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲೇ ಬಸ್ ಸ್ಟ್ಯಾಂಡ್ನಾಗ ಸ್ಕೂಲ್ ಹುಡುಗರು ಎಲ್ಲರೂ ಇರ್ತಾರೆ. ಕರ್ನೂಲಿ ಬಸ್ ಬರ್ತಕ್ಕಂಥ ಆ ಹುಡುಗರಿಗೆ ಬಸ್ಸೇ ಇಲ್ಲ. ಆ ಕರ್ನೂಲಿ ಬಸ್ಗೆ ಹೋಗ್ಬೇಕು, ಎಲ್ಲರೂ ಅಲ್ಲೇ ಹಿಡಿದು ಮತ್ತೆ ಸ್ಕೂಲಿಗೆ ಹೋಗ್ಬೇಕು. ಅಷ್ಟೊತ್ತಕ್ಕ ಯಾವ ಕೆಲಸ ಮಾಡಿ ಡೈಲಿ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ನ ಬಸ್ ಬಿಟ್ಬಿಡ್ರಿ. ಜಾತ್ರೆ ಪ್ರಯುಕ್ತ ನೀವು ಅಡಿಷನಲ್ ಬಸ್ ಮಾಡ್ಬಿಡ್ರಿ. ಇವಾಗ ಡೈಲಿ ಇದ್ದು ಮತ್ತೆ ಅದನ್ನು ಮಿಸ್ ಮಾಡೋದು ಬೇಡ. ಇವಾಗ ಅವ್ರು ಇನ್ನೊಂದೇನು ಹೇಳ್ತಾರೆ, ಒಂದ್ಸಲ ಬಸ್ ಬಂದ್ರೆ 5 ಬಸ್ ಬರ್ತಾ ಅಂತಾರೆ. ಹಂಗೆ ಆಗಲ್ಲ. ಡ್ರೈವರ್ ಕಂಡಕ್ಟರ್ಗಳು ನೀವು ಸರಿಪಡಿಸಿ ಟೈಮಿಂಗ್ ಮೇಂಟೈನ್ ಮಾಡಿ. ಸುಮ್ಮನೆ ಏನು ಓಕೆ ಸ್ಪೆಷಲ್ ಬಸ್ ಸುತ್ತ ಅಲೋ ಮಾಡೋ ಜಾತ್ರೆಗೆ ಡೈಲಿ ಇದಕ್ಕೆ ಟಚ್ ಮಾಡಬೇಡ್ರಿ. ನಾನು DC ಸಾಹೇಬ್ರಿಗೆ ನೀವು ಅಡಿಷನಲ್ ಬಸ್ ಡೈಲಿ ಸಿಸ್ಟಮ್ ಏನೈತೆ ಅದು ಸಿಸ್ಟಮ್ ಇರಲಿ. ನೀವು ಜಾತ್ರೆ ಪ್ರಯುಕ್ತ ಊಟಿನ ಏನೈತಲ್ಲ ಹಳ್ಳಿ ಕೂಡ ಮಾಡುತ್ತಾ ಅವನ್ನೆಲ್ಲ ನೀವು ಅಡಿಷನಲ್ ಬಿಡೋಕೆ ವ್ಯವಸ್ಥೆ ಮಾಡ್ತೀವಿ. ಭಾಳ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.